ನಿಜವಾದ ಸಂಗೀತ ಅಂತಂದರೆ ಅದು ಏನೋ ಮಾಡಬೇಕು ಒಳಗಡೆ ಮನುಷ್ಯನ ಆತ್ಮನ ಒಂದು ನಿಮಿಷ ಹಿಂಗೆ ಅಲ್ಲಾಡಿಸ್ಬಿಟ್ಬಿಡ್ಬೇಕು. ಅದು ನಿಜವಾದ ಸಂಗೀತ ಅಂತ ಹೇಳ್ತಾರೆ. ಅದು ಆಯಿತು ನಿನ್ನ ಈ ಸಿಂಗಿಂಗು. ಏನೋ ಒಂದು ಮೌನಕ್ಕೆ ಕರ್ಕೊಂಡು ಹೋಗ್ಬಿಡ್ತು. ನೀನು ಹಾಡು ಮುಗಿಸಿದ್ಮೇಲೆ ಈ ಫೆಲ್ ಸಮಥಿಂಗ್ ಬೇರೆ ಒಂದು ವರ್ಲ್ಡಲ್ಲಿ ಇದ್ದೀವಿ ಏನೋ ಅದು. ಅದು ಈ ಹಾಡಿನ ಕಂಪೋಸಿಷನು ಕೂಡ, ಈ ಹಾಡಿನ ಅರ್ಥನೂ ಕೂಡ. ಬಟ್ ಅದು ಎರಡೂ ಇದ್ರೂ ಅದನ್ನು ಹಾಡೋಂಥ ಸಿಂಗರ್ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಅದನ್ನು ಎಷ್ಟು ಚೆನ್ನಾಗಿ ಹಾಡಿದೆ ಗೊತ್ತು. ತುಂಬ ಪ್ಯೂರಾಗಿ, ತುಂಬ ರಿಯಲ್ಲಾಗಿ ಹಾಡಿದೆ ತಾಯಿ. ತುಂಬ ಚೆನ್ನಾಗಿದೆ. ಭಾಳ ಖುಷಿ ಆಯಿತು ನನಗೆ. ಒಳ್ಳೆಯದಾಗಲಿ ತಾಯಿ. ಥ್ಯಾಂಕ್ ಯು ಸರ್. ಜಡ್ಜಸ್ ಕಾವೇರಿಯ ಈ ಪರ್ಫಾರ್ಮೆನ್ಸ್ಗೆ ನಿಮ್ಮ ಸೀಕ್ರೆಟ್ ಸ್ಕೋರ್ಸ್ ಪ್ಲೀಸ್. ಕಾವೇರಿ, ನಿನ್ನ ಬದುಕಿನಲ್ಲಿ ಸರಿಗಮಪ ಅನ್ನೋ ಪಯಣ ಎಷ್ಟು ಸ್ಪೆಷಲ್ ಆಗಿದೆ? ಬಹಳ ಸ್ಪೆಷಲ್ ಆಗಿದೆ ಅಕ್ಕ. ನಾ ಎಷ್ಟು ಕನಸು ಕಟ್ಕೊಂಡಿದ್ದಕ್ಕ ಈ ಸ್ಟೇಜಿಗೆ ಬರ್ಬೇಕಂತ, ಅದು ಈಗ ಸಕ್ಸಸ್ ಆಗೈತಕ್ಕ. ಸೆಮಿಫೈನಲ್ ಮಟ್ಟ ಬಂದೀನಿ. ಭಾಳ ಖುಷಿ ಆಗೈತಕ್ಕ. ಮತ್ತು ನಂಗೆ ಇದರಲ್ಲಿ ಬೆಸ್ಟ್ ಫ್ರೆಂಡ್ ಅಂತ ಅಂದರೆ ಕೀರ್ತಿಗೆ ನಾನು ಒಂದು ಸರ್ಪ್ರೈಸ್ ತಂದೇನಕ್ಕ, ಗಿಫ್ಟು ತಗೊಂಬಾ. ಆಹಾ, ಬಳೆ, ಓಲೆ, ಸರ, ರಿಬ್ಬನ್ನು, ಸೋ ಕ್ಯೂಟ್. ಅಂದರೆ ಒಂದು ಹುಡುಗಿಗೆ ಏನೆಲ್ಲ ಇಷ್ಟ. ಕಾವೇರಿ, ನಾನು ಒಂದು ಮಾತು ಹೇಳ, ಈ ಗಿಫ್ಟಲ್ಲಿ ತುಂಬ ಸತ್ಯತೆ ಇದೆ. ಬಹುಶಃ ಈಗಿನ ಕಾಲದ ಜೆನ್ಸಿ ಮಕ್ಕಳೆಲ್ಲ ಬೇರೆ ಬೇರೆ ರೀತಿಯ ಗಿಫ್ಟ್ಗಳನ್ನ ಕೊಡ್ತಾರೆ, ಎಕ್ಸ್ಪೆಕ್ಟ್ ಮಾಡ್ತಾರೆ. ಈ ರಿಬ್ಬನ್ನು, ಈ ಸರ, ಈ ಗಾಜಿನ ಬಳೆಯಲ್ಲಿರುವಂಥ ಪ್ರೀತಿ, ಅನ್ಯೋನ್ಯತೆ, ಸತ್ಯತೆ, ಬಹುಶಃ ಇದನ್ನು ಯಾವುದರಿಂದನೂ ನಾವು ಅಳಿಯೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಮನಸ್ಸಿಂದ ತನ್ನ ಕೈಯಲ್ಲಿ ತನ್ನ ಗೆಳತಿಗೋಸ್ಕರ ತಾನೇನು ತರಬಹುದು ಅದನ್ನು ಮನಸಾರೆ ತಂದಿದ್ದಾಳೆ. ಏನೇ ಆಗಲಿ ಕೀರ್ತಿ, ಎರಡು ವಿಚಾರ. ನಿನ್ನ ಜೀವನದಲ್ಲಿ ಈ ಗೆಳತಿನ ಕಳ್ಕೊಂಬೇಡ, ಖುಷಿಯಾಗಿರು. ನಮ್ಮ ಕಾರ್ಯಕ್ರಮದಲ್ಲಿ ಕಾವೇರಿ ಮತ್ತೆ ಕೀರ್ತಿ ಯಾವ ರೀತಿ ಬೆಸ್ಟ್ ಫ್ರೆಂಡ್ಸು, ಸಹೋದರಿಯರಾದ್ರೋ, ಅವರ ತಾಯಂದ್ರು ಕೂಡ ಈ ಸೀಸನಲ್ಲಿ, ಈ ಕಾರ್ಯಕ್ರಮದಲ್ಲಿ ನಿಮ್ಗೊಬ್ರು ಗೆಳತಿ ಸಿಕ್ಕಿದ್ದಾರೆ ಅಲ್ವಾ? ಬನ್ನಿ, ನೀವು ಆಕ್ಚುಲಿ ಸ್ಟೇಜ್ ಮೇಲೆ ಬನ್ನಿ ಇಬ್ರು, ಪ್ಲೀಸ್, ದಯವಿಟ್ಟು ಬನ್ನಿ. ಐ ಥಿಂಕ್ ನಮ್ಮ ಕಾರ್ಯಕ್ರಮದ ಬಗ್ಗೆ ನನಗೆ ಬಹಳ ಹೆಮ್ಮೆ ಇದೆ. ಸಂಬಂಧಗಳನ್ನು ಕಲ್ಪಿಸ್ಕೊಡುತ್ತೆ, ಸ್ನೇಹಿತರನ್ನು ಕೊಡುತ್ತೆ, ವೇದಿಕೆಯನ್ನು ಕೊಡುತ್ತೆ, ಆಪರ್ಚುನಿಟಿ ಕೊಡುತ್ತೆ. ನಿಮಗೆ ಸಿಕ್ಕಂಥ ಆ ಗೆಳತಿ ಬಗ್ಗೆ ಹೇಳಿ. ನಾವು ಒಂದೇ ರೂಮ್ನಲ್ಲಿ ಇದ್ದೇವೆ ಮೇಡಮ್. 4 ತಿಂಗಳಾಯ್ತು ನಾವಿದ್ದು. ಎಷ್ಟೋ ವರ್ಷ ಇದ್ದಂಗೆ ಆಗಿಬಿಡುತ್ತೆ ಮೇಡಮ್ ನಮಗೆ. ಅವ್ರು ಬಿಟ್ಟು ಹೋಗಕ್ಕೆ ನಮ್ಗೆ ಆಗ್ತಾನೆ ಇಲ್ಲ ಮೇಡಮ್. ಸ್ವಲ್ಪ ಜಗಳ ಮಾಡಲ್ಲ ಮೇಡಮ್. ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗಿ ಒಂದೇ ರೂಮ್ನಾಗಿದ್ದು ಹಾಡು ಕಲೆ ಮುಂದೆ ಆದ್ರೂ ಒಬ್ಬಕ್ಕೆ ಹೊರಗಿದ್ರು, ಒಬ್ಬಕ್ಕೆ ಒಳಗಿರ್ತಾಳೆ ಮೇಡಮ್. ಅಷ್ಟು ಚಂದ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗಿದ್ರು ಮೇಡಮ್. ಅಂದರೆ ಒಂದು ವಿಷಯ ಹೇಳ್ಬೇಕಂದ್ರೆ ಮೇಡಮ್, ಕಷ್ಟಪಟ್ಟವ್ರಿಗೆ ಕಷ್ಟಪಟ್ಟವ್ರೆ ಅರ್ಥ ಆಗೋದು ಅಂದರೆ ಅದು ಇವಳು. ಬೆಂಗಳೂರು ಸಿಟಿಯಲ್ಲಿ ನಮ್ಗೆ ಏನೂ ಗೊತ್ತಿರಲಿಲ್ಲ, ಅರ್ಥ ಮಾಡ್ಕೊಳಕ್ಕೂ ಯಾರೂ ಇರಲಿಲ್ಲ. ಆದರೆ ಇವಳು ಸಿಕ್ಕ ಮೇಲೆ ನನಗೆ ಯಾವುದ್ರ ಬಗ್ಗೆನೂ ಹೆದರಿಕೆ ಇರಲಿಲ್ಲ. ಆ ಮಗುವಿನ ಬಗ್ಗೆ ಹೇಳ್ಬೇಕಂದ್ರೆ ಅವಳು ಮುಗ್ಧತೆ ನನ್ನ ಮಕ್ಕಳು ತಿಂಕನ ಹೆಚ್ಚಿಗೆ ಭಾಳ ಇಷ್ಟಪಡ್ತೇನೆ ಮೇಡಮ್. ಅವಳು ಕಳಿಸ್ಕೊಡೋಕ್ಕೆ ನನಗೆ ಇಷ್ಟ ಆಗ್ತಾ ಇಲ್ಲ.